ಪರಿಸರ ಸಂರಕ್ಷಣೆ ಸರಿನಾ? ಎಲ್ಲರಿಗೂ ಗೊತ್ತಲ್ವಾ? ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದಾರೆ. ಒಂದು 3 ದಿನ 4 ದಿನ ಮುಂಚೆನೆ ಮೇಡಮ್ ಇನ್ಫಾರ್ಮ್ ಮಾಡಿದ್ದಾರೆ ನಿಮಗೆಲ್ಲ. ಎಲ್ರಿಗೂ ನಮಸ್ಕಾರ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಅಲ್ವಾ? ಸೊ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಸ್ವಾತಂತ್ರ್ಯ ದಿನಾಚರಣೆ ಜೊತೆಗೇನೆ ಇನ್ನೊಂದು ಕೂಡ ವಿಶೇಷ ದಿನ ಇದೆ ನಮ್ಮ ಕನ್ನಡಿಗರಿಗೆ. ಮೇ ಬಿ ಇಲ್ಲಿ ಸಂಗೊಳ್ಳಿ ರಾಯಣ್ಣ ಎಷ್ಟು ಜನಕ್ಕೆ ಗೊತ್ತು? ಸಂಗೊಳ್ಳಿ ರಾಯಣ್ಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಲ್ವಾ? ಸೊ ಸಂಗೊಳ್ಳಿ ರಾಯಣ್ಣ ಅವರ ಹುಟ್ಟಿದ ದಿನ ಕೂಡ ಇವತ್ತೇ, ಆಗಸ್ಟ್ 15. ಸೊ ನಾವು ಸಂಗೊಳ್ಳಿ ರಾಯಣ್ಣ ಅವರನ್ನ ಕೂಡ ನೆನೆಸ್ಕೊಂತ ಈ ಒಂದು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡೋಣ. 3ನೇ ತಾರೀಕು ಅಂದ್ರೆ ಆಗಸ್ಟ್ 3ನೇ ತಾರೀಕು ಡ್ರಾಯಿಂಗ್ ಕಾಂಪಿಟೇಷನ್ ಅನ್ನ ಮಾಡಿಸಿದ್ವಿ ಈ ಶಾಲೆಯಲ್ಲಿ, ನೆನಪಿದ್ಯಾ? ಸುಮಾರು 30 ಜನ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡಿದ್ವಿ. ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಪಾರ್ಟಿಸಿಪೇಷನ್ ಅಂತ ಬಂದಾಗ ಯಾರು ಮುಂದೆ ಬರಲ್ಲ ಬೇಗ. ಬಟ್ ನಮ್ ಶಾಲೆಯಲ್ಲಿ ಅಂದ್ರೆ ಈಗ ನಾವು ಓದಿರುವಂತ ಶಾಲೆ ಇದು. ಸೊ ಆ ಶಾಲೆಯಲ್ಲಿ ಇವತ್ತಿನ ಮಟ್ಟಿಗೆ ಈ ರೀತಿ ಒಂದು ಪಾರ್ಟಿಸಿಪೇಷನ್ ಮಾಡುವಂತಹ ಒಂದು ಮನೋಭಾವ ಇದೆ ಸ್ಟೂಡೆಂಟ್ಸ್ ಅಲ್ಲಿ ಅಂದ್ರೆ ತುಂಬಾ ಖುಷಿ ಆಗುತ್ತೆ. ಸೊ 30 ಜನದಲ್ಲಿ ದಿ ಬೆಸ್ಟ್ ಅನ್ನುವಂಥದ್ದನ್ನ ಒಂದು 5 ಸೆಲೆಕ್ಟ್ ಮಾಡಿದೀವಿ. ಆಕ್ಚುಲಿ ನಮ್ಮ ಪ್ಲಾನ್ ಇದ್ದಿದ್ದೇನು ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸ್ ಕೊಡ್ತೇವೆ ನಿಮ್ಗೆ ಅಂತ ಹೇಳಿದ್ದೆ ನಾನು. ಆದ್ರೆ ದಿ ಬೆಸ್ಟ್ ಅನ್ನುವಂಥದ್ದು 5 ಇದೆ. ಸೊ 5 ಜನಕ್ಕೆ ಪ್ರೈಸ್ ಕೊಡ್ಲೇಬೇಕು ಅಂತ ಅನ್ಸುತ್ತೆ ಆ ಒಂದು ಡ್ರಾಯಿಂಗ್ ನೋಡಿದಾಗ. ಆದ್ರಿಂದ ಈಗ ದಿ ಬೆಸ್ಟ್ 1 ಯಾರಿದ್ದಾರೆ ಅವ್ರಿಗೆ ಪ್ರಥಮ ಸ್ಥಾನವನ್ನ ಕೊಡ್ತೀವಿ. ಅಂಡ್ ಇನ್ನು ಉಳಿದ 4ರಲ್ಲಿ ದ್ವಿತೀಯ ಸ್ಥಾನ 2ರಿಗೆ, ತೃತೀಯ ಸ್ಥಾನ 2ರಿಗೆ. ಸೊ ಈ ರೀತಿ ಇವತ್ತಿನ ಪ್ರೈಸ್ ಅನ್ನ ಕೊಡೋದಿಕ್ಕೆ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ. ಓಕೆ, ನಿಮ್ಗೆ ಕರೆಕ್ಟ್ ಆಗಿ 1 ಅವರ್ ಟೈಮ್ ಅಂತ ಹೇಳಿರೋದು. ಸೊ 9 ಗಂಟೆ, ಈಗ ಒಂದು 10 ಗಂಟೆ 10 ನಿಮಿಷ ಅಥವಾ 10 ಕಾಲ ಒಳಗಡೆ ರಿಟರ್ನ್ ಕೊಡಬೇಕು. ಎಷ್ಟು ಬರೆದಿದ್ರೆ ಅಷ್ಟೇನೆ. ಮತ್ತೆ ನೀವು ಬರೆದಿರುವಂತ ಡ್ರಾಯಿಂಗ್ ಶೀಟ್ ಅಲ್ಲಿ ಲಾಸ್ಟ್ ಅಲ್ಲಿ ನಿಮ್ಮ ಹೆಸರು, ನಿಮ್ಮ ಕ್ಲಾಸ್ ಅನ್ನ ಮೆನ್ಷನ್ ಮಾಡಬೇಕು. ಓಕೆನಾ? ಬೇರೆ ಏನಾದ್ರು ಡೌಟ್ಸ್ ಇದ್ರೆ ಕೇಳಬೇಕು. ಯಾರು ಒಬ್ರು ಮಾತಾಡ್ಕೋಬಾರ್ದು. ಎಲ್ಲರಿಗೂ ಸಪರೇಟ್ ಆಗಿ ಎಲ್ಲಾ ಮೆಟೀರಿಯಲ್ ಅನ್ನ ನಾವು ಇಶ್ಯೂ ಮಾಡ್ತಾ ಇದ್ದೀವಿ. ಏನೇ ಡೌಟ್ಸ್ ಇದ್ರು ನಮ್ಮ ಹತ್ರನೇ ಕೇಳಬೇಕು. ಓಕೆ, ರೆಡಿನಾ? ಎಲ್ಲ ಇಶ್ಯೂ ಮಾಡಪ್ಪ. ಪರಿಸರ ಸಂರಕ್ಷಣೆ ಸರಿನಾ? ಎಲ್ಲರಿಗೂ ಗೊತ್ತಲ್ವಾ? ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದಾರೆ. ಒಂದು 3 ದಿನ 4 ದಿನ ಮುಂಚೆನೆ ಮೇಡಮ್ ಇನ್ಫಾರ್ಮ್ ಮಾಡಿದಾರಲ್ಲ ನಿಮಗೆಲ್ಲ. ಓಕೆ, ಪರಿಸರ ಸಂರಕ್ಷಣೆ ಬಗ್ಗೆ ನಿಮ್ಗೆ ಈ ಒಂದು ಕಾಂಪಿಟೇಷನ್ ಮುಗಿದ್ಮೇಲೆ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸ್ ಬಂದಿರುವಂತವ್ರಿಗೆ ಒಂದು ಮೆಡಲ್ ಮತ್ತೆ ಒಂದು ಸರ್ಟಿಫಿಕೇಟ್ ಇರುತ್ತೆ. ಓಕೆ, ಆಮೇಲೆ ಉಳಿದಂತವ್ರಿಗೆ ಬೇರೆ ಏನು ಇರೋದಿಲ್ಲ. ಸೊ ಆದ್ರಿಂದ ಹುಷಾರಾಗಿ ಬರೀರಿ. ಫಸ್ಟ್, ಸೆಕೆಂಡ್, ಥರ್ಡ್ ಬಂದಿರುವಂತವ್ರಿಗೆ ಮಾತ್ರ ಪ್ರೈಸ್ ಇರುತ್ತೆ. ಓಕೆನಾ? ಸ್ಟಾರ್ಟ್ ಮಾಡಿ.
ಸೂರ್ಯ ಹೇಗಿರ್ತಾನೆ ಅನ್ನೋದು. ಸೊ ಒಂದು ತಟ್ಟೆ ಇಟ್ಕೊಂಡು ರೌಂಡ್ ಆಗಿದ್ದು ಆ ವಿಡಿಯೋ ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಯಾವ ಥರ ಇದೆ ಅನ್ನೋದು. ಆದ್ದರಿಂದ ಇದಕ್ಕೆ 3rd ಪ್ರೈಸನ್ನು ಸೆಲೆಕ್ಟ್ ಮಾಡಿದ್ದೀವಿ. ಇನ್ನು ನೀವೇ ನೋಡ್ದಂಗೆ ಇದರಲ್ಲಿ ಇಷ್ಟು ಉಳಿದತ್ತೆ ಯಾವುದಿದೆ. ಸೊ ಅದರಲ್ಲೆಲ್ಲರೂ ಕೂಡ ಕ್ಲಿಯರೆನ್ಸ್ ಇಲ್ಲ, ಕಾನ್ಸೆಪ್ಟ್ ಇಲ್ಲ. ಸೊ ಇದರಲ್ಲಿ ಇರೋದ್ರಲ್ಲಿ ಪರವಾಗಿಲ್ಲ, ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಆದರೆ ನಾವು 5th, 6th, 7th ಸೊ ಟೋಟಲಾಗಿ 3 ಸೆಕ್ಷನ್ ತರಗತಿ 3 ಒಂದು ಕ್ಲಾಸಸ್ಸಿಂದ ಅಟೆಂಡ್ ಮಾಡಿದ್ರು. ಸೊ ಎಲ್ಲರಿಗೂ ಸೇರಿಸಿ ಒಂದೇ ಕಾನ್ಸೆಪ್ಟನ್ನು ಕೊಟ್ಟಿದ್ವಿ. ಜಡ್ಜಸ್ ಸುರೇಶ್ ಆ್ಯಂಡ್ ಗಜೇಂದ್ರ ಜೊತೆ ಕ್ಯಾಮ್ರಾಮನ್ ಚೇತನ್ ಚೆನ್ನಾಗಿರೋವಂಥದ್ದನ್ನ ಸೆಲೆಕ್ಟ್ ಮಾಡಿದ್ವಿ. ಮತ್ತು ಇದರಲ್ಲಿ ಯಾವ ಹೆಸರು ಯಾರು ಅಂತ ನಮಗೂ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಯಾರಿಗೆ ಈ ಪ್ರೈಸ್ ಹೋಗ್ತಾ ಇದೆ ಅನ್ನೋದು. ಸೊ ನೋಡೋಣ. ಓಕೆ, ಇವೆಲ್ಲ ಪ್ಯಾಕ್ ಮಾಡಿ ನಮ್ಮ ಹತ್ರನೇ ಇಟ್ಕೊಳ್ಳೋಣ. ಇದನ್ನು ಮಾತ್ರ ಅವ್ರಿಗೆ ಕೊಟ್ಬಿಡೋಣ, ಅವ್ರ ಮನೇಲಿ ತೋರಿಸ್ಕೊಂಡ್ಲಿ. ಓಕೆನಾ? ಮತ್ತೆ ಉಳಿದ ಯಾರು 25 ಜನ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಸೊ ಅಂತವ್ರಿಗೆ ನೆಕ್ಸ್ಟ್ ಇನ್ನೊಂದು ಅವಕಾಶ ಯಾವಾಗಾದ್ರೂ ಮಾಡ್ಕೊಡ್ತೀವಿ. ಯಾಕಂದ್ರೆ ಅವರು ಬೇಜಾರಾಗಬಾರ್ದು. ಇದರಲ್ಲಿ ಯಾರು ಚೆನ್ನಾಗಿ ಬರ್ದಿದಾರೋ ಅಂತವ್ರಿಗೆ ಪ್ರೈಸ್ ಸಿಗುತ್ತೆ. ಓಕೆನಾ? ಒಂದು ಕಾಂಪಿಟೇಷನ್ ಅಂದ್ಮೇಲೆ ಸೋಲು ಗೆಲುವು ಕಾಮನ್ ಆಗಿದ್ದೇ ಇರುತ್ತೆ. ಸೊ ಯಾರು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅವ್ರು ಗೆಲ್ತಾರೆ, ಯಾರು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ ಅವರು ನೆಕ್ಸ್ಟ್ ಚಾನ್ಸ್ಗೆ ಕಾಯಲೇಬೇಕಾಗತ್ತೆ. ಓಕೆ ಓಕೆ ಈಗ ಮೊದಲನೇದಾಗಿ ತೃತೀಯ ಸ್ಥಾನವನ್ನ ಇಬ್ಬರಿಗೆ ನಾನು ಅನೌನ್ಸ್ ಮಾಡ್ತೀನಿ. ಸೊ ಆ ಇಬ್ರು ಸ್ಟೂಡೆಂಟ್ಸ್ ಒಂದೇ ಸರಿ ಸ್ಟೇಜ್ ಮೇಲೆ ಬನ್ನಿ. ಓಕೆನಾ? ಅವರ ಡ್ರಾಯಿಂಗ್ ಅನ್ನ ಅವ್ರಿಗೆ ಕೊಡ್ತೀವಿ ಇಲ್ಲಿ ತೋರಿಸ್ಬಿಟ್ಟು. ಸೊ ನೀವು ಮನೆಗೆ ತಗೊಂಡೋಗ್ಬೋದು, ಆ ಡ್ರಾಯಿಂಗ್ ನ ನೀವು ಮನೇಲಿ ತೋರಿಸ್ಕೋಬಹುದು. ಅಂಡ್ ಇನ್ನು ಉಳಿದ 25 ನಮ್ಮ ಹತ್ರನೇ ಇದೆ. ಸೊ ಅದು ಅಂದ್ರೆ ಅಷ್ಟು ಎಷ್ಟು ಅಂತ ಅನ್ಸ್ತಿಲ್ಲ. ಸೊ ಅದು ನಮ್ಮ ಹತ್ರನೇ ಇದೆ. ಸೊ ಇಲ್ಲಿ ಟೋಟಲ್ ಆಗಿ 5 ಜನಕ್ಕೆ ಒಂದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಸೊ ಅದರಲ್ಲಿ ಮೊದಲನೇದಾಗಿ ಇಬ್ಬರಿಗೆ, ಮತ್ತೆ ನಾವು ಕೊಟ್ಟಿರ್ತಕ್ಕಂಥ ಕಾನ್ಸೆಪ್ಟ್ ಏನು ಯಾರಿಗಾದ್ರೂ ನೆನಪಿದೆಯಾ? ಏನು? ಪರಿಸರ ಸಂರಕ್ಷಣೆ. ಸೊ ಪರಿಸರ ಸಂರಕ್ಷಣೆಯ ಬಗ್ಗೆ ಕಾನ್ಸೆಪ್ಟ್ ಇರ್ಬೇಕು ಅದ್ರಲ್ಲಿ ಅಲ್ವಾ? ಡ್ರಾಯಿಂಗ್ ಕಾಂಪಿಟೇಷನ್ ಮಾಡಿದಾಗ ನಾವು ಅದ್ರಲ್ಲಿ ಬರ್ದಿರುವಂತಹ ಡ್ರಾಯಿಂಗ್ ಅಲ್ಲಿ ಪರಿಸರವನ್ನ ಹೆಂಗ್ ರಕ್ಷಣೆ ಮಾಡ್ಬೇಕು ಅನ್ನೋದು ಇದ್ರಲ್ಲಿ ಇರ್ಬೇಕು. ಬರೀ ಪರಿಸರ ಅಂದವಾಗಿ ಕಾಣಿಸಿದ್ರೆ ಸಾಲದು, ಅದನ್ನ ರಕ್ಷಣೆ ಮಾಡ್ಬೇಕು, ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದು ಅದ್ರಲ್ಲಿ ಇರ್ಬೇಕು. ಸೊ ಅದನ್ನೆಲ್ಲ ಕೂಡ ನಾವೆಲ್ಲ ಕೂಡ ಡಿಸೈಡ್ ಮಾಡಿ ಕೊಡ್ತಾ ಇರ್ತಕ್ಕಂಥ ಪ್ರೈಸ್. ಓಕೆನಾ? ಈಗ ತೃತೀಯ ಸ್ಥಾನವನ್ನ ಪಡೆದಿರ್ತಕ್ಕಂಥವ್ರು ಕಿಶೋರ್ NS 6th ಸ್ಟ್ಯಾಂಡರ್ಡ್. ಅವ್ರಿಗೆ ಇಲ್ಲಿ ಮೇಲೆ ಒಬ್ಬ ಇಲ್ಲೇ ನಿಂತ್ಕೋ. ಮತ್ತೆ ವೈಷ್ಣವಿ PL 7th ಸ್ಟ್ಯಾಂಡರ್ಡ್. ವೈಷ್ಣವಿ L 7th ಸ್ಟ್ಯಾಂಡರ್ಡ್. ಅವ್ರ ಪರವಾಗಿ ಯಾರಾದ್ರೂ ಹೋಗ್ಬಿಟ್ಟು ಬನ್ನಿ, ಹೋಗಿ ಸರ್ ಬನ್ನಿ. ಇವರು ಮಾಡಿರ್ತಕ್ಕಂತ ಒಂದು ಇದು ಡ್ರಾಯಿಂಗ್ ಅನ್ನ ಇವಾಗ ನಾವು ನಿಮ್ಗೆ ತೋರಿಸ್ತೀವಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ಕಿಶೋರ್ ಮಾಡಿರೋದು. ಚೆನ್ನಾಗಿದ್ಯಾ? ಇದರಲ್ಲಿ ಕಾನ್ಸೆಪ್ಟ್ ಅಂದ್ರೆ ಓಕೆ. ಈಗ ಇದು ತೃತೀಯ ಸ್ಥಾನಕ್ಕೆ ಕೊಡ್ತಾ ಇರ್ತಕ್ಕಂಥದ್ದು. ಇದು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಬರುತ್ತೆ. ಇದು ನೀವು ಯಾರು ಇಲ್ಲಿ ನಿಂತ್ಕೊಂಡು ಪಾಪ ಆತರದಿಂದ ನೋಡ್ತಾ ಇದ್ದೀರಲ್ಲ, ನಾಳೆ ಯೂಟ್ಯೂಬ್ ಚಾನಲ್ ಕೂಡ ಅಪ್ಲೋಡ್ ಮಾಡ್ತೀವಿ, ಬೇಕಾದ್ರೆ ನೀವು ಅಲ್ಲಿ ನೋಡ್ಬೋದು. ಇನ್ನು ಡೀಪ್ ಆಗಿ ಕಾಣಿಸುತ್ತೆ ಕ್ಲೀನ್ ಆಗಿ. ಓಕೆ, ಇದು ನಿನ್ಗೆ ಬಿಟ್ಟ ಇದು ಅವಂದು ಕ್ರಿಯೇಟಿವಿಟಿ ಚೆನ್ನಾಗಿತ್ತು. ಅವತ್ತು ಇಲ್ಲಿ ನಾವು ಲೈವ್ ಅಲ್ಲಿ ನೋಡ್ಬೇಕಾದ್ರೆ ಅದ್ರಲ್ಲಿ ಒಂದು ಸರ್ಕಲ್ ಇದೆ ನೋಡಿದ್ರಲ್ಲ, ಆ ಸರ್ಕಲ್ ಅನ್ನ ಅವನು ಊಟ ಮಾಡೋ ತಟ್ಟೆ ಯೂಸ್ ಮಾಡ್ಕೊಂಡು ಆಗ್ತಾ ಅವತ್ತು. ತುಂಬಾ ಅಂದ್ರೆ ಅವ್ನು ಅವನು ಒಂದು ಯೋಚನೆ ಎಷ್ಟು ಚೆನ್ನಾಗಿ ಮಾಡಿದಾನೆ ಅನ್ನೋದು ಅಂತ ತುಂಬಾ ಚೆನ್ನಾಗಿತ್ತು. ಇದು ತೃತೀಯ ಸ್ಥಾನ. ಎರಡನೇ ವ್ಯಕ್ತಿ ಯಾರಪ್ಪ ಅಂತಂದ್ರೆ ವೈಷ್ಣವಿ. ಓಕೆ, ಅವರು ಮಾಡಿರ್ತಕ್ಕಂಥದ್ದು ಪೇಂಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಆದ್ರಿಂದ ಇದನ್ನು ಕೂಡ ತೃತೀಯ ಸ್ಥಾನಕ್ಕೆ ಸೆಲೆಕ್ಟ್ ಮಾಡಿದೀವಿ. ಈಗ ತೃತೀಯ ಸ್ಥಾನ ಯಾರು ಎರಡನೇ ಸ್ಥಾನ ಪಡೆದಿರ್ತಕ್ಕಂಥವ್ರನ್ನ ಇಬ್ಬರನ್ನ ಅನೌನ್ಸ್ ಮಾಡ್ತೀನಿ. ಅವ್ರಿಗೆ ಬನ್ನಿ. ಕಾವ್ಯ 7th ಸ್ಟ್ಯಾಂಡರ್ಡ್, ಹಾಗೆ ಗುಣಶ್ರೀ 7th ಸ್ಟ್ಯಾಂಡರ್ಡ್. ಬನ್ನಿ. ಅದು ಕಾವ್ಯ ಮತ್ತೆ ಗುಣಶ್ರೀ. ಈ ಕಡೆ ನಿಂತ್ಕೊಳ್ಳಿ, ಈ ಕಡೆ ತಿರ್ಕೊಂಡು ನಿಂತ್ಕೊಳ್ಳಿ. ಕಾವ್ಯ ಮತ್ತೆ ಗುಣಶ್ರೀ 2nd ಸ್ಟ್ಯಾಂಡರ್ಡ್, 7th ಸ್ಟ್ಯಾಂಡರ್ಡ್, 2nd ಪ್ರೈಸ್ ಇವ್ರಿಗೆ.
ಇವರು ಡ್ರಾಯಿಂಗ್ ಮಾಡಿರುವಂತದನ್ನ ನೋಡಕ್ ರೆಡಿ ಇದ್ದೀರಾ? ಓಕೆ. ಅದು ಕೊಟ್ಬಿಡ ನೋಡಿ, ಇದು ಗುಣಶ್ರೀ, ಅದು ಕಾವ್ಯ. ಇದರಲ್ಲಿ ಸೆಕೆಂಡ್ ಪ್ರೈಸ್ ಯಾಕೆ ಕೊಟ್ವಿ ಅಂತ ಅಂದ್ರೆ ಕಾನ್ಸೆಪ್ಟ್ ಇದೆ. ಪರಿಸರ ಚೆನ್ನಾಗಿದ್ರೆ ಈ ರೀತಿ ಹಸಿರಾಗಿರುತ್ತೆ, ಈ ರೀತಿ ಒಂದು ಮಳೆ ಬೆಳೆ ಎಲ್ಲ ಆಗುತ್ತೆ. ಬಟ್ ಪರಿಸರನ ಹಾಳು ಮಾಡಿದ್ರೆ ಈ ರೀತಿ ಎಲ್ಲ ಬರಡು ಭೂಮಿ ತರ ಆಗೋಗ್ಬಿಡುತ್ತೆ. ಹೌದಾ? ಸೊ ಅದ್ರಲ್ಲೂ ಕೂಡ ಇದ್ರಲ್ಲಿ ನೋಡ್ಬೋದು ನೀವು, ಪರಿಸರವನ್ನ ಕಾಪಾಡ್ಬೇಕು ಅಂದ್ರೆ ಗಿಡಗಳನ್ನ ಬೆಳೆಸ್ಬೇಕು. ಅದೇ ಈ ತರ ಗಿಡಗಳನ್ನ ಮರಗಳನ್ನ ಕಡಿದ್ರೆ ಆ ರೀತಿ ಹಾಳಾಗತ್ತೆ. ಹೌದಾ? ಸೊ ಇದು ಒಂದು ಸೆಕೆಂಡ್ ಪ್ರೈಸ್. ಸೊ ಈಗ ಪ್ರಥಮ ಸ್ಥಾನ ಅನೌನ್ಸ್ ಮಾಡೋಣ. ಓಕೆ, ಥ್ಯಾಂಕ್ ಯು ಮಾ. ಈಗ ಪ್ರಥಮ ಸ್ಥಾನ ತನುಶ್ರೀ, 7th ಸ್ಟ್ಯಾಂಡರ್ಡ್. ಇವರು ಪ್ರಥಮ ಸ್ಥಾನ ಪಡೆದಿರ್ತಕ್ಕಂಥದ್ದು. ಸೊ ಇವರ ಪೇಂಟಿಂಗ್ ಅನ್ನ ಇವ್ರು ನೋಡೋಣ ಯಾವ ರೀತಿ ಅವ್ರು ಮಾಡಿದ್ದಾರೆ ಅನ್ನೋದು. ಇಡೀ 30 ಜನದಲ್ಲಿ ದಿ ಬೆಸ್ಟ್ ಪೇಂಟಿಂಗ್ ಇದು ನಾನ್ ನೋಡಿರೋ ಮಟ್ಟಿಗೆ. ಇದ್ರಲ್ಲೂ ಕೂಡ ಅಷ್ಟೇ ಇದರಲ್ಲಿ ಪೇಂಟಿಂಗ್ ಚೆನ್ನಾಗಿದೆ, ಕಾನ್ಸೆಪ್ಟ್ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಸೇಮ್ ಮಡಗಿರಗಳನ್ನ ಬೆಳೆಸ್ಬೇಕು. ಸೊ ಇಂತ ಕಡಿದ್ರೆ ಮತ್ತೆ ಈ ರೀತಿ ಕಾರ್ಖಾನೆಗಳಿಂದ ಹೊಗೆ ಜಾಸ್ತಿ ಆದ್ರೆ ಈ ತರ ಬರಡು ಭೂಮಿ ಆಗುತ್ತೆ. ಯಾವುದೇ ಕಾರಣಕ್ಕೂ ನೀರೇ ಇಲ್ದಂಗ ಆಗ್ಬಿಡುತ್ತೆ ನಮ್ಗೆ. ಹೌದಾ? ಅದೇ ನಾವು ಗಿಡ ಮರಗಳನ್ನ ಬೆಳೆಸಿದ್ರೆ, ಪರಿಸರವನ್ನ ಕಾಪಾಡಿದ್ರೆ ಈ ರೀತಿ ಹಸಿರು ಮತ್ತೆ ನೀರು, ಸೊ ಈ ರೀತಿ ಒಂದು ನೆರಳು ಎಲ್ಲ ಕೂಡ ನಮ್ಗಿರುತ್ತೆ ಅಲ್ವಾ? ಸೊ ಇದು ದಿ ಬೆಸ್ಟ್. ಸೊ ಪ್ರಥಮ ಸ್ಥಾನ ಪಡೆದಿರ್ತಕ್ಕಂಥದ್ದು ತನುಶ್ರೀ ವಿ. ಕಂಗ್ರಾಚುಲೇಷನ್. ಕಾರ್ಯಕ್ರಮ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಶಾಲೆಯ ಸಿಬ್ಬಂದಿ ವರ್ಗದವರು, ಹಾಗೆ ನಮ್ಮ ಈ ಶಾಲೆಯ HM ಸರ್ ತುಂಬಾ ಆತ್ಮೀಯವಾಗಿ, ನಾವು ಯಾವಾಗ್ಲೇ ಇಲ್ಲಿ ಬಂದ್ರು ಸಹ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ಅಂದ್ರೆ ಅಂತ HM ಸಿಕ್ಕಿರೋದು ನಿಮ್ಮ ಅದೃಷ್ಟ. ಯಾಕಂದ್ರೆ ಮಕ್ಕಳಿಗೆ ಹೆಂಗ್ ಮಾತಾಡಿಸ್ಬೇಕು ನಮ್ ಜೊತೆ ಕೂಡ ಹಂಗೆ ಮಾತಾಡಿಸ್ತಾರೆ. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಸೊ ಅವ್ರಿಗೂ ಕೂಡ ತುಂಬಾ ಧನ್ಯವಾದಗಳು ನಮ್ಮ ಸ್ನೇಹಜೀವಿ ಫೌಂಡೇಶನ್ ಕಡೆಯಿಂದ, ಹಾಗೆ SJ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ಇಲ್ಲಿ ಕೂಡ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಇಲ್ಲಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮ್ಮ ರಾಷ್ಟ್ರೀಯ ಹಬ್ಬ ಸ್ವಾತಂತ್ರ್ಯ ದಿನಾಚರಣೆಯನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮಕ್ಕೆ ಮತ್ತಷ್ಟು ಈ ಒಂದು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡಿ ಮತ್ತಷ್ಟು ಮೆರುಗನ್ನ ತಂದುಕೊಟ್ಟಿದ್ದಾರೆ ಸ್ನೇಹಜೀವಿ ಫೌಂಡೇಶನ್ ರವರು. ಕೇವಲ ಸ್ವಾತಂತ್ರ್ಯ ರಾಷ್ಟ್ರೀಯ ಹಬ್ಬಗಳಿಗಿಂತಲೂ ಅತಿ ಮುಖ್ಯ ಈಗ ನಮ್ಗೆ ಅತಿ ಅವಶ್ಯಕವಾಗಿ ಮಾಡ್ಬೇಕಾಗಿರೋದು ಪರಿಸರ ಸಂರಕ್ಷಣೆ. ಈ ಒಂದು ರಾಷ್ಟ್ರೀಯ ಹಬ್ಬದ ಆಚರಣೆಯ ಜೊತೆಗೆ ನಾವು ಪರಿಸರ ಸಂರಕ್ಷಣೆಯನ್ನು ಕೂಡ ಮಾಡೋಣ ಅನ್ನುವಂತಹ ಆಶಯದೊಂದಿಗೆ ಸ್ನೇಹಜೀವಿ ಫೌಂಡೇಶನ್ ರವರಿಗೆ ಈ ಒಂದು ಶಾಲೆಯ ಪರವಾಗಿ, ಮುಖ್ಯ ಗುರುಗಳ ಪರವಾಗಿ, ಶಿಕ್ಷಕರ ಪರವಾಗಿ ಹಾಗೂ ಎಲ್ಲ ಮುಖ್ಯ ಮಕ್ಕಳ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಹಾಗೇನೆ ನೀವು ಏನು ಇಷ್ಟು ವರ್ಷ ಮಾಡ್ಕೊಂಡು ಬರ್ತಿದ್ದೀರಾ, ಈ ಒಂದು ಕ್ವಿಜ್ ಕಾಂಪಿಟೇಷನ್ ಆಗಿರ್ಬೋದು, ಚಿತ್ರಕಲಾ ಸ್ಪರ್ಧೆಗಳಾಗಿರ್ಬೋದು, ಅದೇ ರೀತಿ ಕೆಲವೊಂದು ಶಾಲೆಗಳಿಗೆ, ನಮ್ಮ ಶಾಲೆಗೂ ಸಹ ಸಾಕಷ್ಟು ಏನು ಅಳಿಲು ಸೇವೆ ಅಂತಾರಲ್ಲ, ಆ ತರ ಅಳಿಲು ಸೇವೆಯನ್ನ ನೀವು ಮಾಡ್ತಾ ಬರ್ತಿದ್ದೀರಾ. ದೇವರು ನಿಮ್ಗೆ ಇನ್ನಷ್ಟು ಹೆಚ್ಚು ಸೇವೆಯನ್ನ ಮಾಡೋದಕ್ಕೆ ಶಕ್ತಿಯನ್ನ ಕೊಡ್ಲಿ ಅಂತ ಆಶಿಸ್ತಾ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್.